ಹನುಮಂತ ದೇವರ ಈ ದೇವಸ್ಥಾನವು ಮಹಾಭಾರತ ಕಾಲದಿಂದ ಇದ್ದಂಥದ್ದು. ಜನಮೇಜಯ ರಾಜ ಪ್ರತಿಷ್ಠಾಪನೆ ಮಾಡಿದ ಅಂತ ಇತಿಹಾಸವಿದೆ. ಅವರ ತಂದೆಯಾದಂತಹ ತಕ್ಷಕನಿಂದ ಸತ್ತು ಹೋದಾಗ ಸರ್ಪಯಾಗವನ್ನು ಮಾಡಿದ ಜನಮೇಜಯ ರಾಜ. ಸರ್ಪಯಾಗದಿಂದಾಗಿ ಸರ್ಪದೋಷ ಬಂದಿದ್ದಕ್ಕಾಗಿ ಆ ದೋಷ ಪರಿಹಾರಕ್ಕಾಗಿ ಎಲ್ಲ ಕಡೆ ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡ್ಕೋತಾ ಬಂದ. ಅದರಲ್ಲಿ ಈ ನುಗ್ಗಿಕಿ ಹನುಮಂತ ದೇವರು ಒಂದು ಪ್ರತಿಷ್ಠಾಪನೆಗೊಂಡಂಥದ್ದು. ಕಾಲಕ್ರಮೇಣವಾಗಿ ಕೆರೆಯಲ್ಲಿ ಅದು ಮುಳುಗಡೆ ಆಗಿತ್ತು. ಆಗ ಈ ದೇಸಾಯಿ ಮನೆತನದವರು ಅವರಿಗೆ ಅಲ್ಲಿ ಮತ್ತು ಅಲ್ಲಿ ವ್ಯಾಸರಾಜ ತೀರ್ಥರಿಗೂ ಕೂಡ ಸ್ವಪ್ನದಲ್ಲಿ ನಾನು ಇಲ್ಲಿ ಇರುವನು ಅಂತ ಹೇಳಿದಾಗ ಅವರು ಬಂದು ಹುಡುಕಿಸಿ ನೋಡಿ ಇದು ದೇಸಾಯಿ ಮನೆತನದ ಭೂಭಾಗದಲ್ಲಿ ವ್ಯಾಸರಾಜ ತೀರ್ಥರು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿಕೊಟ್ಟಿದ್ದಾರೆ. ವ್ಯಾಸರಾಜರ ಆರಾಧನೆಯೇ ಈಗ 600 ವರ್ಷಗಳಷ್ಟು ಆದಂಥದ್ದು. ಮಹಾಭಾರತ ಕಾಲದಿಂದ ಇದ್ದು ಅನೇಕ ಯತಿಗಳು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮತ್ತು ವಿಶೇಷವಾಗಿ ಶನಿವಾರದಂದು ಅನೇಕ ಭಕ್ತರು ಕಾಲ್ನಡಿಗೆಯಿಂದ ಬೆಂಗಳೂರಿನಿಂದ ಅನೇಕರು ಬಂದು ಇದರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಮತ್ತು ಇಲ್ಲಿ ಯಾವುದೇ ಹನುಮಂತ ದೇವರನ್ನು ನಾವು ನೋಡಿದಾಗ ಒಂದು ಕಡೆಯಿಂದ ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ. ಈ ಹನುಮಂತ ದೇವರನ್ನು ನೋಡಿದಾಗ ಎರಡೂ ನೇತ್ರಗಳು ನಮಗೆ ಕಾಣಿಸುತ್ತೆ ಅನ್ನೋದನ್ನು. ಇನ್ನು ಹನುಮ, ಭೀಮ, ಮಧ್ವ 3 ಅವತಾರದಿಂದ ಈ ಹನುಮಂತ ದೇವರು ಇಲ್ಲಿ ನೆಲೆಸಿದ್ದಾರೆ. ಹನುಮಂತ ದೇವರು ಮತ್ತು ಆ 2 ಕಣ್ಣು ಕಾಣಿಸುವುದರಿಂದ ಮತ್ತು ಕೈಯಲ್ಲಿ ಖಡ್ಗ ಇರುವುದರಿಂದ ಭೀಮಸೇನ ದೇವರಾಗಿ ಮತ್ತು ಜನಿವಾರ ಇದ್ದದೇ ಸನ್ಯಾಸಿಯ ಧರ್ಮಗಳನ್ನು ಪಾಲಿಸಿದ ಮಧ್ವಾಚಾರ್ಯರಾಗಿ ಹನುಮ, ಭೀಮ, ಮಧ್ವ 3 ಅವತಾರದಿಂದ ಹನುಮಂತ ದೇವರು ಇಲ್ಲಿ ನಿಂತು ಎಲ್ಲ ಭಕ್ತಾದಿಗಳಿಗೆ ತಮ್ಮ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲು ಇಲ್ಲಿ ಹನುಮಂತ ದೇವರು ವಿಶೇಷವಾದಂತಹ ಆಶೀರ್ವಾದವನ್ನು ಕೊಡ್ತಾರೆ. ಕೃಷ್ಣ.